ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವೀಟ್, ಸಾಲ್ಟಿ, ಸ್ಪೈಸಿ ಮತ್ತು ನಮ್ಮ ಬಾಡಿನ ಕೂಲಾಗಿ ಇಡೋವಂಥ ಒಂದು ಶರ್ಬತ್ನ ತೋರಿಸ್ತಾ ಇದ್ದೀವಿ. ಈ ರೆಸಿಪಿ ಬಂದು ಕೇರಳ ಸ್ಪೆಷಲ್ ಕುಲ್ಕಿ ಶರ್ಬತ್. ಇದು ಬೇಸಿಗೆಯಲ್ಲಂತೂ ಬೆಸ್ಟ್ ಶರ್ಬತ್ತು. ಬೇಸಿಗೆಯಲ್ಲಿ ನಮ್ಮ ಬಾಡಿ ಯಾವಾಗಲೂ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಆದಷ್ಟು ನಾವು ಹೈಡ್ರೇಟ್ ಆಗಿ ಇರಬೇಕು. ಇದನ್ನು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಇದೊಂದು ಒಳ್ಳೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮೊದಲಿಗೆ ಈ ಶರ್ಬತ್ ಮಾಡೋಕ್ಕೆ 2 ಸ್ಪೂನ್ಸ್ ಸಬ್ಜಾ ಸೀಡ್ಸ್ನ ನೀರಲ್ಲಿ ಸೋಂಗ್ ಮಾಡ್ಕೊತಿದ್ದೀವಿ. ನಾವು ಸಬ್ಜಾ ಸೀಡ್ಸ್ ಆದರೂ ಯೂಸ್ ಮಾಡ್ಬೋದು, ಚಿಯಾ ಸೀಡ್ಸ್ ಆದರೂ ಯೂಸ್ ಮಾಡ್ಬೋದು. ಈ ಎರಡೂ ಸೀಡ್ಸ್ ನೋಡೋಕೆ ಒಂದೇ ಥರ ಇರುತ್ತೆ. ಇದರಲ್ಲಿ ಒಮೆಗಾ, ಫ್ಯಾಟಿ ಆಸಿಡ್ಸ್, ಪ್ರೋಟೀನ್ ಇರೋದ್ರಿಂದ ನಾವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ನೆನೆಸ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದ್ರ ಜೊತೆಗೆ ನಾವು 1 ಲೆಮನ್ ಫುಲ್ ಯೂಸ್ ಮಾಡ್ತಿದ್ದೀವಿ. 1/4 ಲೀಟ್ರ್ ನೀರಿಗೆ 1 ಲೆಮನ್ ಸಾಕು. 2 ಲೆಮನ್ ಪೀಸ್ ಜೊತೆಗೆ ಒಂದು ಸ್ಮಾಲ್ ಸ್ಲೈಸ್ ಮಾಡ್ಕೊತಿದ್ದೀನಿ, ಅದು ಗಾರ್ನಿಷಿಂಗ್ ಪರ್ಪಸ್ಗೆ. ಇದ್ರ ಜೊತೆಗೆ 1 ಮೆಣಸಿನ್ಕಾಯಿನ ಸ್ಪ್ಲಿಟ್ ಮಾಡಿ ಇಟ್ಕೊತಿದ್ದೀವಿ. ನಾವೇನಾದರೂ ಮಕ್ಕಳಿಗೆ ಕೊಡೋದಾದರೆ ಈ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಮೊದಲಿಗೆ 1 ಬಾಟಲ್ಗೆ 2 ಸ್ಪೂನ್ಸ್ ಸೋಂಕ್ ಮಾಡಿಟ್ಕೊಂಡಿರೋ ಸಬ್ಜಾ ಸೀಡ್ಸ್ನ ಯೂಸ್ ಮಾಡ್ಕೊತಿದ್ದೀವಿ. 5-10 ಮಿನಿಟ್ಸ್ ಸೋಂಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ಇದಕ್ಕೆ 3/4 ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀವಿ. ಜೊತೆಗೆ 2 ಸ್ಪೂನ್ ಪೌಡರ್ ಶುಗರ್. ನಾವು ಶುಗರ್ ಹಾಗೇ ಯೂಸ್ ಮಾಡ್ಬೋದು. ನಾವು ಇದನ್ನು ಕುಲ್ಕೋದ್ರಿಂದ ಬೇಗ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಪೌಡರ್ ಮಾಡಿ ಯೂಸ್ ಮಾಡ್ಕೊತಿದ್ದೀವಿ. ಇದ್ರ ಜೊತೆಗೆ ರಿಫ್ರೆಶಿಂಗ್ ಆಗಿರಲಿ ಅಂತ ಸ್ವಲ್ಪ ಪುದೀನ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕೋಲ್ಡ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀವಿ, 1/4 ಲೀಟರ್ ಅಷ್ಟು. ಜೊತೆಗೆ ಸ್ಪೈಸಿಗೋಸ್ಕರ 1 ಮೆಣಸಿನ್ಕಾಯಿ. ನಾವು ಇನ್ನೂ ಚಿಲ್ಡ್ ಬೇಕಂದರೆ ನಾವು ಐಸ್ ಕ್ಯೂಬ್ಸ್ ಕೂಡ ಯೂಸ್ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ಮಜಾ ಅಂದ್ರೇ ಶೇಕ್ ಮಾಡೋದು. ಎಷ್ಟು ಚೆನ್ನಾಗಿ ಶೇಕ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಇದನ್ನು ಕುಡ್ದಿದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಶೇಕ್ ಮಾಡ್ತಾರೆ ಅಂತ. ಫಿಲ್ಮಿ ಸ್ಟೈಲಲ್ಲಿ ಮೇಲೆಲ್ಲ ಕಪ್ಪೆಲ್ಲ ಎತ್ತಿ ಚೆನ್ನಾಗಿ ಶೇಕ್ ಮಾಡ್ತಾರೆ. ಸೊ ನೀವು ನೋಡ್ತಿರ್ಬೋದು. ಇವಾಗ ಚೆನ್ನಾಗಿ ಶೇಕ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ಜ್ಯೂಸ್ ಒಂದು ತುಂಬ ಫ್ಲೇವರ್ಫುಲ್ ಆಗಿ ಮತ್ತು ರಿಫ್ರೆಶಿಂಗ್ ಆಗಿರುತ್ತೆ. ಈ ಬಿಸಿಲಿಗಂತೂ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ.